ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಘು ಟೆನ್ಷನ್. ಬಿಸಿನೆಸ್ ಯಾವ ತರ ನೀವು ಚಾಲೂ ಮಾಡ್ಸಿದ್ರು, ನಿನಗ ಯಾವ ತರ ಹೆಂಗ್ ಹೇಳ್ಕೊಟ್ರು, ಯಾವ ತರ ಇದ ಹಿಂಗ್ ಮಾಡಂತಂದ್ ಯಾರು ಹೇಳ್ಕೊಟ್ರು ಅಂತಂದ ನಿಮ್ ಮುಂದ್ ಹೇಳ್ತೀನಿ. ಫಸ್ಟ್ನೇ ಚಲುವಾಗಿ ನಮ್ ತಂದೆ ತಾಯಿ ಆಶೀರ್ವಾದ ಫಸ್ಟ್. ಮತ್ ಇನ್ನೊಬ್ಬ ನನ್ ಕಡೆ ಒಂದು ಬ್ರದರ್ ಇದಾರೆ, ಅವನು ಇದೇ ತರ ಮಾಡಂತಂದು. ನಮ್ದು ಬ್ರದರ್ ಏನ್ ಮಾಡತಾನಂದ್ರೆ ಅವನೊಂದು ಶಾಪ್ ಇದೆ, ಯಾವ್ದೊಂದು ಟೇಲರ್ ಶಾಪ್ ಇದೆ. ನಾನು 2-3 ವರ್ಷ ಆತ್ಬಿಡು ನಾನು ಅಲ್ಲೇ ಹೊಲ್ದೇನಿ. ಮತ್ತೆ ನೆಕ್ಸ್ಟ್ ಮತ್ತೆ ಈ ತರ ಹಿಂಗ್ ಮಾಡೋಣಪ್ಪ ಅಂತಂದು ನಮ್ ಬ್ರದರ್ ಹೇಳಿದ್ದೇನೆ, ನೀವೊಂದು ಬಿಸ್ನೆಸ್ ಚಾಲೂ ಮಾಡ್ಕೊಡ್ತೀನಿ. ಯಾವ್ದಪ್ಪ ಅಂದ್ರೆ ಬಟ್ಟೆ ಶಾಪ್ ಹಾಕಿ ಕೊಡ್ತೀನಿ ನಿನಗ, ನೀ ಅದನ್ನ ಮಾಡ್ಕೊಂತ ಹೋಗಂತಂದು ನಮ್ಮ ಬ್ರದರ್ ಹೇಳಿದ್ದೇನೆ. ಈ ತರ ಅಂತಂದು ನಾನು ಒಂದ್ 3-4 ಮಂದಿ ಕೇಳಿದ್ನೆ, ಯಾಕಪ್ಪ ನೀನು ಬಟ್ಟೆ ಶಾಪ್ ಚಾಲೂ ಮಾಡ್ತೀಯ, ನೀನು ಟ್ರೆಂಡಿಂಗ್ ಐಟಮ್ ಈ ತರ ತೊಂಬ ಅಂತಂದು ಅವ್ರು ಹೇಳಿದ್ರು. ಚಲೋ ಆತಂತ ಇನ್ನ ಇಬ್ರು ಇರ್ತಾರಲ್ಲ ಕಾಳು ಎಳೆಯರು ಕೆಳೆ ಇರ್ತಾರ ಅಂತಾರೆ. ಇದು ಸುಳ್ಳಲ್ಲ, ಯಾವತ್ತಿಗೂ ನಿಜವಾಗ್ಲೂ ಹಿಂಗೆ ಐತಿ. ಒಬ್ಬರು ಬಿಸ್ನೆಸ್ ಚಲೋ ಮಾಡ್ತಾನಂತಂದ್ರೆ ಕಾಳು ಕೆಳಗೆ ಇರ್ತಾರೆ ಯಾವತ್ತಿಗೂ. ಮತ್ ನೆಕ್ಸ್ಟ್ ಟಾಪಿಕ್ ನಮ್ಮ ಅಣ್ಣಾರು ಈ ತರ ಹಿಂಗ್ ಮಾಡಂತಂದ್ ಯಾವತ್ತು ಬೆಂಬಲ ಕೊಟ್ರ. ನಮ್ ತಂದೆ ತಾಯಿ ಮೇನು. ನಾನು ನಮ್ಮ ಅಣ್ಣಾರ ಕೇಳಿದ್ನೆ ಈ ತರ ಹಿಂಗ್ ಮಾಡಂತಪ್ಪ ಅಂತಂದ್ ಅವ್ರೆಲ್ಲಾ ತಲೆ ಕೊಡ್ಸಂಗಿಲ್ಲ, ಅದೇನ್ ಮಾಡ್ತೀವಿ ಅಲ್ಲೇ ಇಬ್ರು ಅಣ್ಣ ತಮ್ಮದ ಚಲೋ ನಡತೈತಿ ಅದ್ರಾಗ ಮಾಡ್ಕೊ ಅಂತಂದ್ ಅವ್ರು ಅನ್ನತಿದ್ರು. ಬೇಡ ನಮ್ ಬ್ರದರ್ ಹಿಂಗ್ ಮಾಡಂತಂದ್ ನೀ ಹೋಗು ಬೆಂಗಳೂರಿಗೆ ಹೋಗು, ನನ್ನರಿಗೆ ಹೇಳು ಈ ತರ ಹಿಂಗೈತಿ ಸಮಿತಿಗೆ ಅಂತಂತಂದು. ಇದೇ ತರ ಅವ್ರದ್ದು ಗಾರ್ಮೆಂಟ್ಸ್ ಐತಿ ನಮ್ಮ ಅಣ್ಣಾರ್ದ. ಅವ್ರು ಇವ್ರು ಹೇಳ್ಕೊಡ್ತಿರ್ತಾರ. ನಾನು ಹೇಳಿದೀನಿ ಬಿಡು ಕೆಲವೊಬ್ರಿಗೆ, ನಮ್ಮ ಅಣ್ಣಾರಿಗೆ, ನಮ್ ಕಾಕರಿಗೆ, ನಮ್ ಚಿಗವ್ರಿಗೆ ಈ ತರ ಹಿಂಗ್ ಮಾಡ್ತೀನ್ರಿ ಅಂತಂದ್. ಬ್ಯಾಡಪ್ಪ ಅಂತಂದ್ರು. ಅವರು ಒಂದಿಬ್ರು ಬ್ಯಾಡಪ್ಪ, ಇಬ್ರು ಅಣ್ಣ ತಮ್ಮ ಚಲೋ ನಡೆಯತೈತಿ ಟೇಲರ್ ಶಾಪು, ಹೋಗ್ರಿ ಇಬ್ರು ಚಲೋ ಆಗ್ತೈತಿ ಮುಂದ ಅಂತಂದು. ಇಲ್ಲ ನಾನು ಅಲ್ಲೇ ಅಂತಂದು ಬಿಡು ಅಮ್ಮನ ಬ್ರದರ್ ಹೇಳಿದ್ನೆ, ಅವ್ನು ಕೊಂದ್ಕೊಂಡ್ ಹೇಳಿದ್ನ ಇದೇ ತರ ಹಿಂಗ್ ಮಾಡಂತಂದು ಹೇಳಿದಾನೆ. ಬೆಂಗಳೂರಿಗೆ ಹೋಗು, ಅಲ್ಲೇನೈತಿ ನೋಡ್ಕೋ, ಟ್ರೆಂಡಿಂಗ್ ಐಟಮ್ ನೋಡ್ಕೋ, ಅಲ್ಲೇ ನಮ್ಮ ಅಣ್ಣಾರ ಇದ್ದಾರೆ, ಅಲ್ಲೆಲ್ಲ ಹೇಳ್ತಾರೆ ನಿನಗೆ ಯಾವ ತರ ಹಿಂಗ್ ಮಾಡ್ಬೇಕಂತಂದು. ಅವರು ಒಂದು ಗವರ್ಮೆಂಟ್ಸ್ ಇದೆ ನಮ್ಮ ಅಣ್ಣಾರ್ದು ಬೆಂಗಳೂರಿನಲ್ಲಿ, ಯಾವ್ದೇ ತರ ಇದನ್ನೇ ಹಿಂಗ್ ಟ್ರೆಂಡಿಂಗ್ ಬಟ್ಟೆ ಹಾಕಂತಂದು ಅವರು ಹೇಳಿದ್ರು ಬಿಡು. ಇದನ್ನ ಯಾಕೆ ಮಾಡ್ತಿಲ್ಲ, ಇಬ್ರು ಅಣ್ಣ ತಮ್ಮದ ಚಲೋ ಐತಿ ನಡ್ಕೊಂತ ಹೋಗಂತಂದು ಮಾಲ್ ತರಕ ಹೋದ್ವಿ. ಯಾಕಂದ್ರೆ ನಮ್ಗೊಂದು ಅಂಜಿಕೆ ಇತ್ತು. ಹೋದ್ವಿ ಬೆಂಗಳೂರಿನಲ್ಲಿ ಹೋದ್ವಿ, ಅನ್ನೋ ಅಮೌಂಟ್ ಬೇಕಂತ ಕಾಲ್ ಮಾಡಿದ್ದೆ ನಮ್ಮ ಅಣ್ಣಾರಿಗೆ. ಹೋದ್ವಿ, ಕಾಲ್ ಮಾಡಿದ್ನಿ, ಎಲ್ಲ ಹೋಗ್ತೀನಿ ಬ್ಯಾಂಕಿಗೆ ಹೋಗ್ತೀನಿ ಅಮೌಂಟ್ ಹಾಕ್ತೀನಿ ನೀ ಮಾಡಂತಂದು. ನೋಡ್ರಿ ಬ್ರದರ್ ಯಾವತ್ತು ಸಪೋರ್ಟ್ ಮಾಡ್ತಿರ್ತೀನಿ. ಆಯ್ತು ಮಾಡಿದ್ನ ಹೇಳಿದ್ನಿ, ಕಾಲ್ ಮಾಡಿ ಹೇಳಿದ್ನ ಅಮ್ಮ ನಿಂಗೆ ಅಮೌಂಟ್ ಹಾಕಿನ ಅಂತಂದು. ನೋಡ್ರಿ ತಕ್ಷಣ ಒಂದ್ ಅರ್ಧ ತಾಸು ಬಿಟ್ಟು ನೋಡಿದೀನ್ರಿ ಮೊಬೈಲ್ನಾಗ 1 ಲಕ್ಷದ ಚಿಲ್ಡ್ರ ಮ್ಯಾಗಿತ್ತು. ನಮ್ಮನ್ನ ಬ್ಯಾಂಕ್ದೆಲ್ಲ ಹಾಕ್ದಾನ ಅಂತಂದ. ನೋಡ್ರಿ ನೀವು ಸಪೋರ್ಟ್ ಮಾಡ್ತಾನಂದ್ ನಾ ಯಾವತ್ತು ಕನಸು ಮೀರಿ ನೋಡಿದಿಲ್ರಿ, ಇವಾಗ ಮಾಡಿದೇನೆ. ಬ್ರದರ್ ಅಂದ್ರೆ ಯಾವತ್ತು ನನ್ಗೆ ಮೇಲೆ ಇರ್ತಾನೆ, ಅದು ಬ್ರದರ್. ಇದೇನ್ರಿ ಪರ್ಚೇಸ್ ಮಾಡಕ್ ಹೋದ್ಮೇಲೆ ಕೈ ಕೈಲೆಲ್ಲ ತರ ಅನ್ನಕತ್ತಾರೆ. ಯಾಕಂದ್ರೆ ಚೀಲ ಹೆಗ್ಲ ಮೇ ಬಿತ್ತಲ್ರಿ ಬಾರ. ನೋಡ್ರಿ ಜೀವನದ ಯಾವತ್ತು ಸಕ್ಸಸ್ ಆಗಂಗಿಲ್ಲ, ಬೀಳ್ಬೇಕು ಒಮ್ಮೆ ಹೇಳ್ಬೇಕು. ನೋಡ್ರಿಲ್ಲೇ ಜವಾಬ್ದಾರಿ ಮನ್ಯಾಗ ಬಂತಂದ್ರ ಯಾವತ್ತಿಗೂ ಒಮ್ಮೆ ಎತ್ಕೊಂಡ್ ಹೋಗಬೇಕು. ಯಾಕಂದ್ರ ತಂದೆ ತಾಯಿ ಮೇನ್ ಮುಖ್ಯ. ಅವ್ರು ಉಪವಾಸ ಬೀಳ್ತಾರ, ನಮಗ್ ಉಪವಾಸ ಬೀಳಂಗಿಲ್ರಿ. ಯಾಕಂದ್ರ ಸಂಜೆ ಆದ್ರ ಫೋನ್ ಮಾಡ್ತಾರ, ಮಧ್ಯಾಹ್ನ ಊಟಕ್ಕೆ ಆದ್ರ ಫೋನ್ ಮಾಡ್ತಾರ, ಬಾ ತಮ್ಮ ಊಟಕ್ ಬಾ, ಅಲ್ಲಿ ಹೊರಗ್ ತಿನ್ಬೇಡ, ಮನಿಗ್ ಬಾ, ಇಲ್ಲೇ ಮಾಡ್ಕೊಂತೀನಿ ಚೆನ್ನಾಗಿರ್ತಿ, ಹೊರಗೆ ಹೋಗ್ಬೇಡ, ಅದನ್ನ ಹಾಕ್ತಾರ ಇದನ್ನ ಹಾಕ್ತಾರ ಅಂತ ಅವ್ರ ಉದ್ದೇಶಕನ ನಮ್ಗೆ ಹೇಳ್ತಾರ. ಹೌದ್ರ ಮತ್ತೆ ಯಾವ್ರಿ ಹೇಳ್ತಾರ ಹೇಳ. ಅದ್ ಮಾಲ್ ಹಾಕ್ಸಿದೀನ್ರಿ, ಸೀದಾ ಊರಿಗೆ ಬಂದಿನ್ರಿ, ಬುಕ್ ಮಾಡ್ಕೊಂಡು ಎಲ್ಲ ಮಾಲನ್ನು ತೊಗೊಂಬಂದಿನ್ರಿ. ಎಲ್ಲ ತೊಗೊಂಬಂದು ಕಮತಿಗೆ ಬಂದೇನ್ರಿ. ಬಂದಿದ ತಕ್ಷಣ ಏನೇನಪ್ಪ ಅಂದ ಹುಡುಗರು ಏನಪ್ಪ ಅಂದ ಚಲೋ ಆತಾಳಪ್ಪ ನಿಂಗ ಅಂತಂದು 4 ಮಂದಿ ಹೇಳಿದ್ರು. ನಿಮ್ಗೆ ಹಿರಿಯರ್ನು ಹೇಳಿದ್ರು, ನಮ್ಮ ಅವ್ರನ್ನು ಹೇಳಿದ್ರು ಇದು ಹಿಂಗ ಆತಂತಂದು. ಚಲೋ ಆತಪ್ಪ ಹಾಕ್ರಿ ಮಾಡ್ಕೊಂತ ಹೋಗು, ನಿನಗ್ ಜವಾಬ್ದಾರಿನ ಬೀಳತೈತಿ, ಕಂಟಿನ್ಯೂ ಹಿಂಗ ಮಾಡ್ಕೊಂಡು ಹೋಗ್ಬೇಕು. ನೀ ಅವರು ಹುಡುಗರು ಕರಿತಾನಂತ ನೀವು ಹೋಗ್ಬೇಡ, ನೀವ್ ಹೋದಲ್ಲಿ ಅಂಗಡಿ ಬಂದ್ ಆಗ್ತೈತಿ. ನಿನಗೋಸ್ಕರ ಅಂತ ನಿಮ್ಮ ಅಣ್ಣ ನಿನಗ್ ರೊಕ್ಕ ಹಾಕ್ಯಾನ, ಅವನಿಗೋಸ್ಕರ ಮಾಡಂತ ನಮ್ಮ ತಂದೆ ತಾಯಿ ಹೇಳಿದ್ರು. ಓಕೆ ಬಿಡು ಮಾಡ್ತೀನಪ್ಪ ಅಂತಂದು ಇಲ್ಲಿ ತರಗು 1 ವರ್ಷ ಮಾಡೀನ್ರಿ. ಇನ್ಸ್ಟಾ ಒಳಗೂ ಅಪ್ಲೋಡ್ ಮಾಡ್ತೀನಿ, ಮತ್ತು ಯೂಟ್ಯೂಬ್ನಲ್ಲಿ ಇನ್ಮೇಲಿಂತ್ರು ಚಲೋ ಮಾಡ್ತೀನಿ. ಬೆಟ್ಟೆಸ್ಟ್ ಯಾವ ಥರ ಹಿಂಗೆ ಮಾಡ್ಬೇಕು ಅನ್ನೋದು ಮುಂದೆ ಹೇಳ್ತೀನಿ. ಈ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಫಾಲೋ ಮಾಡ್ರಿ, ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಈ ವಿಡಿಯೋ 10 ಜನರಿಗೆ ಶೇರ್ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ, ಬಾಯ್.